ನನ್ ತಪ್ಪನ್ನ ನಿನ್ ಮೇಲೆ ಯಾಕೆ ಹಾಕೊಂಡೆ ಬೇಬಿ? ಈ ಅಮ್ಮನ್ನ ಸೇವ್ ಮಾಡಕ ನಾನ್ ತಪ್ಪೊಪ್ಕೊಂಡಿದ್ದು. ನಾ ಅಕಸ್ಮಾತ್ ಅರೆಸ್ಟ್ ಆದ್ರೆ ನೀನ್ ನನ್ನ ಬಿಡಿಸ್ತೀಯ ಅನ್ನೋ ಧೈರ್ಯದ ಮೇಲೆ ಮಾಮ್. ನೀನ್ ಅರೆಸ್ಟ್ ಆದ್ರೆ ನನ್ ಲೈಫ್ ಏನಾಗ್ಬೇಕು ಮಾಮ್? ನಿನ್ನ ಇಷ್ಟು ವರ್ಷದ ಕನ್ಸುಗಳು, ನನ್ ಫ್ಯೂಚರ್ ಆ ರಾವಣನ್ ಬೊಂಬೆ ಭಸ್ಮ ಆಗಿತ್ತಾರ ಸುಟ್ಟು ಬೂದಿ ಆಗೋಗ್ತಾ ಇತ್ತು. ನೀನ್ ಸೂಪರ್ ಹೀರೋ ಮಾಮ್. ನೀನಿಲ್ಲ ಅಂದ್ರೆ ನನ್ ದೊಡ್ಡ ಝೀರೋ. ಅದಕ್ಕೆ ನಾನೇ ತಪ್ಪೊಪ್ಕೊಂಡ್ಬಿಟ್ಟೆ. ಟಿಕೆಟ್ ಬುಕ್ ಆಗಿದೆ, ಹೋಗ್ಲೇಬೇಕು. ಕಳಿಸ್ಕೊಡಕ್ ಮನ್ಸು ಆಗ್ತಿವೆ, ಆಗ್ತಿದೆ. ನೋಡು, ಡೋಂಟ್ ವರಿ, ಆದಷ್ಟು ಬೇಗ ಏನೋ ಒಂದು ಮಾಡಿ ನಿನ್ನೆಲ್ಲ ಈ ಮನೆಗೆ ಕರ್ಸ್ಕೊತೀನಿ. ಏನು ನೀನ್ ಟೆನ್ಷನ್ ಮಾಡ್ಕೋಬೇಡ ಮಾಮ್. ರೆಡ್ ಬ್ಯಾಗ್ ತಗೋ. ಏನಮ್ಮ ಭೂಮಿ, ಶರಣ್ ಸಾಹೇಬ್ರು ಮತ್ತೆ ಮನೆಗೆ ಬರೋ ತರ ನೀನೇ ಕನ್ವಿನ್ಸ್ ಮಾಡಿಬಿಟ್ಟೆ ಅಂತೆ. ಅದ್ ನೀನ್ ನಮ್ಗೆ ಹೇಳ್ದೆ ಇದ್ರು ಮನೆಯೆಲ್ಲ ನಿಂದೆ ಸುದ್ದಿ. ಆದ್ರೂ ಕೂಡ ನೀನ್ ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ ಗೊತ್ತಾ. ಆದ್ರೆ ನಮ್ ಸಾಹೇಬ್ರ ಮುಖದಲ್ಲಿ ಕೋಪ ತಕತೈ ಅಂತ ಕುಣಿತಿದ್ಯಲ್ಲ ಸತ್ಯಣ್ಣ. ಸಾಹೇಬ್ರೆ, ನನ್ನ ಕ್ಷಮಿಸ್ಬಿಡಿ. ಅಂಜುನ ಬಿಡಿಸೋ ವಿಷಯದಲ್ಲಿ ನಾನ್ ನಿಮ್ ಮನ್ಸು ನೋವು ಮಾಡ್ಬಿಟ್ಟೆ. ಸಾಹೇಬ್ರೆ, ನಾನ್ ನಿಮ್ಗೆ ಹೇಳಿದ್ನಲ್ಲ, ನೀವ್ ಮನೆಗ್ ಬಂದ್ಮೇಲೆ ನಿಮ್ ತೃಪ್ತಿ ಆಗೋಷ್ಟು ನನಗ್ ಬೈದ್ ಬಿಡಿ ಅಂತ. ನಾನ್ ಈಗಲೂ ಅದೇ ಮಾತನ್ನ ನಿಂತ್ಕೋತೀನಿ. ಸರಿ, ನಿಮಗ್ ಸಮಾಧಾನ ಆಗೋಷ್ಟು ನನಗ್ ಬೈದ್. ಅದ್ ಬೇಜಾರಲ್ಲ, ಚಿಂತೆ. ಮನೇಲಿ ಹೇಳ್ಕೊಳ್ಳೋದಕ್ಕೆ ಇಬ್ಬಿಬ್ರು ಪೊಲೀಸ್ ಆಫೀಸರ್ಗಳಿದೀವಿ, ಆದ್ರೆ ನಿನ್ನ ಕಾಪಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ನನ್ ಚಿಂತೆ. ಸಾಹೇಬ್ರೆ, ನನಗ್ ತೊಂದ್ರೆ ಮಾಡಕ್ ಹೊರಟಿರೋ ಅಂಜುನೇ ದೇಶ ಬಿಟ್ಟು ಹೋಗ್ತಿದ್ದಾಳೆ, ಮತ್ತಿನ್ ಯಾಕೆ ಟೆನ್ಷನ್? ನೋಡು ಭೂಮಿ, ಈ ಹಿಂದೆ ನಿನ್ ಮೇಲೆ ಅಟ್ಯಾಕ್ ನಡೆದಿರೋದೆಲ್ಲ ಅಂಜನಾನೇ ಮಾಡಿಸಿರೋದಲ್ಲ. ಅಂಜುನಗಿಂತ ದೊಡ್ಡ ಎನಿಮಿ ನಿನಗೆ ಯಾರೋ ಇದ್ದಾರೆ. ಅದ್ರಲ್ಲೂ ಯಾರಿಂದ ಯಾವಾಗ ಯಾವ್ಯಾವ ರೂಪದಲ್ಲಿ ನಿನಗೆ ತೊಂದರೆ ಆಗುತ್ತೆ ಅಂತ ನನ್ ಚಿಂತೆ. ಸಾಹೇಬ್ರೆ, ನಿಮ್ ಆತಂಕ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಆದ್ರೆ ನೀವ್ ಒಂದ್ ವಿಷಯನ ಮರಿತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಇದು ಒಪ್ಪಂದದ ತಾಳಿ. ಇದ್ರ ಗಡುವು ಮುಗಿಯೋವರೆಗೂ ಮಾತ್ರ ನಾನ್ ನಿಮ್ ಹೆಂಡತಿ. ಅಲ್ಲಿ ತನಕ ಮಾತ್ರ ನೀವ್ ನನ್ ಬಗ್ಗೆ ಯೋಚನೆ ಮಾಡ್ಬೋದು. ನೋಡಿ ಸತ್ಯಣ್ಣ, ಮಾತ್ಗೂ ಈ ಮನೆ ಬಿಟ್ಟು ಹೋಗೋಳು ಅಂತ ನೆನ್ಪಿಸ್ತಾನೆ ಇರ್ತಾಳೆ. ಭೂಮಿ ಹೇಳ್ತಾರದ್ ನಿಜಾನೇ ತಾನೆ. ನಿಮ್ಮಿಬ್ಬರ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಅವಳು ಹೋಗ್ಲೇಬೇಕು ತಾನೆ. ಅದು ಮುಗಿದ್ಮೇಲೂ ಅವಳು ಇಲ್ಲೇ ಇರೋದಕ್ಕೆ ಅವಳೇನು ನಿನ್ ನಿಜವಾದ ಹೆಂಡತಿ. ಈಗ ನೀನು ಹೌದು ಅಂತ ಒಂದು ಮಾತು ಹೇಳಿ ಸಾಕು, ನಾನದನ್ನ ಒಪ್ಕೋತೀನಿ. ಸತ್ಯಣ್ಣ, ಈ ವಿಷಯದಲ್ಲಿ ತಮಾಷೆ ಬೇಕಾ? ಸಾಹೇಬ್ರೆ, ನನ್ ವಿಷಯನ ಬಿಟ್ಟಾಕಿ. ಹೇಳಿದ್ನಲ್ಲ, ನನ್ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಹಾಗೆ ಆಗತ್ತೆ. ಈಗ ಅಂಜನನ ಫಾರಿನ್ ಕಳಿಸ್ತಾ ಇದಾರೆ. ಪಾಪ, ದೇವಿಯಾನಿ ಅಮ್ಮಂಗೆ ಇರೋದು ಒಬ್ಳೆ ಮಗಳು. ಆದ್ರೆ ಅಂಜು ತಾಯಿ ಇದ್ರು ಚಿಕ್ಕ ವಯಸ್ಸಿಂದ ದೂರದ ದೇಶದಲ್ಲೇ ಬೆಳೆಯುವಾಗಾಯ್ತು. ಆದ್ರೆ ಈಗ ಅವ್ರಿಬ್ರಿಗೂ ಒಬ್ರ ಅಗತ್ಯ ಇನ್ನೊಬ್ರಿಗಿದೆ. ಸಾಹೇಬ್ರೆ ಪ್ಲೀಸ್, ಅವ್ಳು ಫಾರಿನ್ಗೆ ಹೋಗೋದ್ನ ನಾವ್ ಹೋಗ್ ತಡಿಯಲ್ವಾ ಪ್ಲೀಸ್ ಸಾಹೇಬ್ರೆ. ಕಾಂಟ್ರಾಕ್ಟ್ ಮುಗಿದ್ಮೇಲೆ ಈ ಮನೆ ಬಿಟ್ಟು ಹೋಗೋಳು ಅಂತಾದ್ಮೇಲೆ ಈಗ ಇವ್ರ ಬಗ್ಗೆ ಎಲ್ಲ ಏನಕ್ಕೆ ಯೋಚನೆ ಮಾಡ್ತಿದ್ಯಾ? ಮುಖ್ಯ ತನಕ ನಾನ್ ಈ ಮನೆಯೊಳೆ ಅಲ್ವಾ. ನೀವ್ ಇದನ್ನ ಕಟ್ಟಿದೀರಾ ಅಂದ್ಮೇಲೆ ಈ ಮನೇಲಿ ಇರೋರು ಎಲ್ರಿಗೂ ನೀವೇ ನನ್ ಗಂಡ, ನಾನೇ ನಿಮ್ ಹೆಂಡತಿ. ಮನುಷ್ಯ 2 ರೀತಿ ನಾಟಕ ಆಡ್ತಾನೆ ಸಾಹೇಬ್ರೆ. ಒಂದು ಮುಖಕ್ ಬಣ್ಣ ಹಚ್ಕೊಂಡು, ಇನ್ನೊಂದು ನಾಲ್ಗೆಗ್ ಬಣ್ಣ ಹಚ್ಕೊಂಡು. ಆದ್ರೆ ನಾನು 2 ರೀತಿಯಲ್ಲಿ ನಾಟಕ ಆಡ್ತಿದ್ದೀನಿ. ಯಾಕೊತ್ತಾ, ಸ್ಟೇಜ್ ಮೇಲೆ ಬಂದಾಗ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು. ನೋಡಿ, ಅದನ್ನ ನಾನು ಇರೋವರೆಗೂ ಸಿನ್ಸಿಯರ್ ಆಗಿ ಪಾಲಿಸ್ತೀನಿ. ಅಲ್ಲ ಮಾಮ್, ನಾನು ಇವತ್ತು ಹೊರಡ್ತೀನಿ ಅಂತ ಎಲ್ಲಾರ್ಗೂ ಗೊತ್ತು. ಬಟ್ ಯಾರು ನನಗ್ ಬಾಯಿ ಹೇಳಕ್ಕೆ ಬರ್ಲಿಲ್ಲ. ಬೇಜಾರ್ ಮಾಡ್ಕೋಬೇಡ, ನಮ್ಗೂ ಒಂದು ಟೈಮ್ ಬರುತ್ತೆ. ಅಜಿತ್, ಭೂಮಿ, ಸತ್ಯ, ಅಟ್ಲೀಸ್ಟ್ ನೀವುಗಳಾದ್ರೂ ಬಂದ್ರಲ್ಲ, ಸಮಾಧಾನ ಆಯ್ತು. ಇಂಥ ಕ್ರಿಮಿನಲ್ಗೆ ಕಾನೂನು ಮೂಲಕ ಏನು ಶಿಕ್ಷೆ ಕೊಡ್ಸಕ್ಕಾಗಿಲ್ವಲ್ಲೋ ಅನ್ನೋ ಕೊರ್ಗಲ್ ಬಂದೆ. ಅಂದಾಗೆ ಅಜ್ಜಿ ನಿನ್ಗೆ ಫಾರಿನ್ ಹೋಗಕ್ ಹೇಳಿ ಒಳ್ಳೆ ಕೆಲ್ಸನೇ ಮಾಡಿದ್ರು. ಮತ್ತೆ ಇಲ್ಲಿಗೆ ಬರೋ ಧೈರ್ಯ ಮಾಡ್ಬೇಡ. ಯಾಕಂದ್ರೆ ನಿನಗೋಸ್ಕರ, ನಿನಗ್ ಶಿಕ್ಷೆ ಕೊಡೋದಕ್ಕೋಸ್ಕರ ನಾನು ಕಾಯ್ತಿರ್ತೇನೆ. ಸಾಹೇಬ್ರೆ, ನನ್ಗೆ ಎಲ್ಲ ಸರಿ, ಬಟ್ ಶ್ರವಣ್ ದೊಡ್ಡಪ್ಪ ಯಾಕೆ ನನ್ನನ್ನ ನೋಡಕ್ ಬರ್ಲಿಲ್ಲ? ಅವ್ರು ನನಗ್ ಬೇಲ್ ಕೊಡ್ಸಾದ್ಮೇಲೆ ನನ್ನ ನೋಡಕ್ ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಮಾಮ್. ನೀನ್ ಲಾಕಪ್ ಅಲ್ಲಿ ಇದ್ದಾಗ ನಿನ್ ಬೇಲ್ ವಿಷಯಕ್ಕೆ ಈ ಮನೇಲಿ ದೊಡ್ಡ ಗಲಾಟನೆ ಆಗೋಯ್ತು. ಸ್ಟೇಜಲ್ಲಿ ಹೋಗಿದ್ದೆ, ನೀನ್ ಹೀಗೆ ಅಂತ ಗೊತ್ತಾಯ್ತು. ನಮ್ಮ ಮಂಜುಗೆ ಬೇಲಾಗಿದೆ, ಫಸ್ಟ್ ಅವಳನ್ನ ರಿಲೀಸ್ ಮಾಡು. ಇವತ್ತಿವಲ್ಲ ನಾನ್ ಹಿಂದಿರ್ಬೇಕಾದ್ರೆ ಇಷ್ಟೊಂದೆಲ್ಲ ಆಯ್ತಾ? ಅಶ್ವಿನಿ, ಅದ್ ಆಕ್ಚುಲಿ ನನ್ ಫೋನ್ ನ ಮೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಒಂದ್ ಸ್ವಲ್ಪ ತಂದ್ಕೊಡ್ತೀಯಾ ಪ್ಲೀಸ್?
ಓಕೆ ತಗೋಬಿಟ್ಟೆ. ಮಾಮ್, ನಾವ್ ಈ ಇಶ್ಯೂನ ಯಾಕೆ ಇನ್ನಷ್ಟು ದೊಡ್ಡದ್ ಮಾಡ್ಬಾರ್ದು? ಆ ಶ್ರವಣ್ ದೊಡ್ಡಪ್ಪ ಎಲ್ಲೋ ಬೇಜಾರ್ ಮಾಡ್ಕೊಂಡ್ ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರು ನಿಜಕ್ಕೂ ಈ ಮನೆ ಬಿಟ್ಟು ಹೋಗಿದ್ದಿದ್ರೆ ಆ ಫ್ರಾಡ್ ನ ಜೊತೆಗೆ ಕರ್ಕೊಂಡು ಹೋಗಿರೋರು. ನಾವ್ ನಿಜಕ್ಕೂ ಅದನ್ನ ಫಾರ್ಮ್ ಹೌಸ್ ಅಲ್ಲೇ ಉಳ್ಕೊಳ್ಳೋ ತರ ಮಾಡಿದ್ರೆ ಆಗ ಈ ಮನೆ 3 ಬಾಗ್ಲಾಗತ್ತೆ. ಈ ಮುದುಕಿ ಅತ್ತೆ ಮಾವ ಎಲ್ಲ ಡಿಪ್ರೆಸ್ ಆಗ್ತಾರೆ. ಆಗ ಇನ್ನೂ ಮಜಾ ಬರುತ್ತೆ ಅಲ್ವಾ ಮಾಮ್? ಅದಕ್ಕಿಂತ ಮುಖ್ಯವಾಗಿ ಶ್ರವಣ್ ಮತ್ತೆ ಭೂಮಿ ಒಂದೇ ಮನೇಲಿದ್ರೆ ಈ ಅಪ್ಪ ಮಗಳು ಅನ್ನೋ ವಾತ್ಸಲ್ಯ ಅಯಸ್ಕಾಂತದ ತರ ಇಬ್ರನ್ನು ಹತ್ರ ಎಳೆಯತ್ತೆ. ಅದಾಗ್ಬಾರ್ದು ಅಂತ ಅವತ್ತಿಂದಾನು ಟ್ರೈ ಮಾಡ್ತಾ ಇದ್ದೆ. ಈಗ ಈ ರೀತಿ ನಡೆದಿರೋದು ಒಳ್ಳೇದೇ ಬಿಡ. ಅಂಜು, ನಿನ್ ಫೋನ್ ರೂಮಲ್ಲಿ ಇರ್ಲಿಲ್ವಲ್ಲ? ಅಯ್ಯೋ ಹೌದಾ? ನಿಮಿಷ ನೋಡು, ಸರಿಯಾಗಿದೆಯಾ? ಓ ಇಲ್ಲೇ ಇದೆ. ಸೋ ಸಾರಿ. ಒಳ್ಳೆ ಹುಡುಗಿ, ಕೇಳಿಕ್ಕು. ಹುಷಾರು. ತಿರುಚಾದ ತಕ್ಷಣ ಕಾಲ್ ಮಾಡು. ಓಕೆ? ಡೋಂಟ್ ವರಿ. ಹೇಳಿದೇವಿಯ ನೀ? ಬಾವಾ, ಅಂಜು ಸ್ಟೇಷನ್ ಇಂದ ಬಂದ್ಬಿಟ್ಲ. ಹಾ, ವಿಷಯ ಗೊತ್ತಾಯ್ತು. ನಾನು ಸಾರಿ ಬಾವಾ, ನನ್ನ ಮತ್ತೆ ಅಂಜು ಕಾರಣಕ್ಕೆ ನೀವ್ ಅತ್ತೆ ಹತ್ರ ಅವಮಾನದ ಮೇಲೆ ಅವಮಾನ. ಪಾಪ ನೀವ್ ತಲೆ ತಗ್ಸೋ ಹಾಗಾಯ್ತಲ್ಲ ಅಂತ. ಇಲ್ಲ, ಅದು ನಾನು ಅತ್ತೆ ಎಲ್ರ ಮುಂದೆ ನಿಮ್ಮೇಲೆ ಆ ರೀತಿ ಕೈ ಮಾಡಬಾರ್ದಾಗಿತ್ತು ಬಾವಾ. ನೀವು ಮನೆ ಬಿಟ್ಟು ಹೋಗಿರೋ ನಿರ್ಧಾರ ಕರೆಕ್ಟ್ ಆಗಿದೆ. ಅತ್ತೆಗೂ ಅವ್ರ ತಪ್ಪ ಅರಿವಾಗ್ಬೇಕು ಬಾವಾ. ಹೋಗ್ಲಿ ಬಿಡು ದೇವಿ, ಹೊಡೆದಿದ್ ಯಾರು? ನನ್ನಮ್ಮ ತಾನೆ, ಪರವಾಗಿಲ್ಲ. ಹಾಗಂತ ಅಮ್ಮ ಬೆಳೆದ ಮಗನ್ ಮೇಲೆ ಆ ರೀತಿ ಕೈ ಮಾಡ್ಬೋದಾ ಹೇಳಿ? ಅದು ಮಕ್ಕಳ ಮುಂದೆ, ನೀವೆತ್ತ ಆಡ್ಸಿದ್ದ ನಚ್ಚಿ ಅಜ್ಜಿತ್ ಮುಂದೆ. ನನ್ ಗೊತ್ತು ಬಾವಾ, ನೀವು ಅವ್ರ ಮುಂದೆ ಬಂದ್ ನಿಂತಾಗೆಲ್ಲ ಅತ್ತೆ ನಿಮಗ್ ಹೊಡೆದಿದ್ದು ಆ ನೆನಪೆ ನಿಮ್ಮನ್ ಕಾಡ್ತಾ ಇರುತ್ತೆ. ನನಗ್ ಗೊತ್ತು. ನಿಮ್ ಕಥೆ ಬಿಡಿ ಬಾಬಾ ಬಾಬಾ ಮನಸ್ವಿನಿ. ಅವಳ ಬಗ್ಗೆ ಯೋಚನೆ ಮಾಡಿದ್ರೆ ಕರಳು ಕಿತ್ತು ಬರುತ್ತೆ. ಏನಾಯ್ತು ಅವ್ರಿಗೆ? ಹೇಗಿದ್ದಾಳೆ? ನೀವು ಮನೆ ಬಿಟ್ಟು ಹೋದಾಗಿಂದ ಪಾಪ ಮನಸ್ವಿನಿ ಒಂದೇ ಸಮನೆ ಅಳ್ತಾ ಇದ್ದಾಳೆ. ಅಪ್ಪ ನನ್ನ ಕರ್ಕೊಂಡು ಹೋಗ್ಲಿಲ್ವಲ್ಲ ಅಂತ ಒತ್ತಾಡ್ತಿದ್ದಾಳೆ ಬಾವ. ನನಗ್ ನೋಡಕ್ ಆಗ್ತಿಲ್ಲ. ಅಪ್ಪನ್ಗೆ ಅವಮಾನ ಆಗಿರೋ ನೋವಾಗಿರೋ ಮನೆಯಲ್ಲಿ ನಾನಿರಲ್ಲ ಅಂತ ಒಂದೇ ಸಮನೆ ಹಠ ಮಾಡ್ತಿದ್ದಾಳೆ. ನೀನಿನ್ನೆ ಈ ಮನೆಗ್ ಬರಲ್ಲ ಅನ್ನೋದು ನಿನ್ನ ಸೈಲೆಂಟ್ ಅಲ್ಲೇ ನಂಗೆ ಉತ್ತರ ಸಿಕ್ಬಿಡ್ತು ಶ್ರವಣ. ಮಾವ, ಏನಾಯ್ತು? ಆಲ್ ಓಕೆ? ಮಾವ, ಮನೆ ನಿಂಗೋಸ್ಕರ ಎಲ್ರು ವೇಟಿಂಗು. ಬನ್ನಿ ಹೋಗೋಣ. ಮಾವ, ಮಾವ. ಎಲ್ರು ಬಂದಾಯ್ತಲ್ಲ? ಹ್ಞೂ ಅಮ್ಮ, ಎಲ್ರು ಬಂದಾಯ್ತು. ನಚ್ಚಿ ಮತ್ತೆ ಶ್ರವಣ್ಣು ಇನ್ನೇನ್ ಹೊರಟಿರ್ತಾರೆ ಅನ್ಸತ್ತೆ. ಹಬ್ಬದ ಶಾಪಿಂಗ್ ಇರುತ್ತಲ್ವಾ, ಹಾಗಾಗಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಇನ್ನೇನ್ ಬಂದ್ಬಿಡ್ತಾರೆ. ಮುಂದಿಂದೆಲ್ಲ ನೀನೇ ಹೇಳ್ಬಿಡು ಸಂಗೀತ. ದೀಪಾವಳಿ ಹಬ್ಬದ ಹಿಂದಿನ ದಿವಸ ನೀರ್ ತುಂಬೋ ಹಬ್ಬ. ನಮ್ಮ ಮಂಜು ಅರೆಸ್ಟ್ ಆದ ಗಲಾಟೆನಲ್ಲಿ ಈ ಹಬ್ಬ ಮಾಡೋದೇ ಬೇಡ ಅಂತ ಎಲ್ರಿಗೂ ಅನ್ಸಿತ್ತು. ಜೊತೆಗೆ ಶ್ರವಣ್ ಬೇರೆ ಮನೆ ಬಿಟ್ಟು ಹೋದ. ಆದ್ರೆ ಈಗ ಅಂಜುಗೂ ಬೇಲ್ ಸಿಕ್ತು. ಶ್ರವಣ್ಣು ಇನ್ನೇನ್ ಮನೆಗ್ ವಾಪಸ್ ಬಂದ್ಬಿಡ್ತಾನೆ. ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಅನ್ಕೊಳ್ಳೋಣ. ನಮ್ ಮನ್ಸಲ್ಲಿರೋ ಕತ್ಲು ಕಳೀಲಿ ಅಂತ ಈ ಸಲ ದೀಪಾವಳಿ ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡೋಣ. ಎಲ್ರು ಏನಂತೀರಾ? ಐಮ್ ಸೋ ಸಾರಿ, ದೀಪಾವಳಿ ಶುರುವಾಯ್ತು ಅಂತ ಸೆಲೆಬ್ರೇಟ್ ಮಾಡೋದಕ್ಕೆ ಪಟಾಕಿ ಹೊಡಿತಾರೋ ವಿಡಿಯೋ ಹಾಕ್ತೆ. ಸಾರಿ ಭೂಮಿ. ಈ ಕೆಲ್ಸನೆಲ್ಲ ಬೇರೆ ಎಲ್ಲಾರ್ದು ಇಟ್ಕೊ. ಭೂಮಿಗೆ ಪಟಾಕಿ ಶಬ್ದ ಅಂದ್ರೆ ಆಗಲ್ಲ, ಅದ್ ನೆನ್ಪಲ್ಲಿರ್ಲಿ. ಬಿಡಿ ಸಾಯಂಬ್ರೆ. ಅತ್ತೆ, ನೀವದೇನೋ ಹೇಳ್ತಾ ಇದ್ರಲ್ಲ, ಮುಂದುವರ್ಸಿ. ಏನ್ ಗೊತ್ತಾ ಭೂಮಿ, ದೀಪಾವಳಿ ಹಬ್ಬದ ದಿನ ನಮ್ ಮನೇಲಿ ಒಂದ್ ಸಂಪ್ರದಾಯ ಇದೆ. ಏನು? ಒಬ್ರು ಇನ್ನೊಬ್ರು ರೂಮ್ನ ಕ್ಲೀನ್ ಮಾಡೋದು. ಯಾಕೆ ಅಂದ್ರೆ ನಮ್ಮೆಲ್ರ ಸಂಬಂಧ ಇನ್ನೂ ಗಟ್ಟಿಯಾಗಿರ್ಲಿ ಅನ್ನೋ ಕಾರಣಕ್ಕೆ ಅಲ್ವಾ ಅಮ್ಮ? ಸಂಗೀತ ಹೇಳಿದ ಹಾಗೆ ಒಬ್ರು ಇನ್ನೊಬ್ರು ರೂಮ್ ಕ್ಲೀನ್ ಮಾಡಿ, ಹಾಗೇನೆ ಗೀಸರ್ ಕೂಡ ಕ್ಲೀನ್ ಮಾಡ್ಬೇಕು. ಸಾಹೇಬ್ರೆ, ನಾವಿಬ್ರು ಸೇರ್ಕೊಂಡು ಅತ್ತೆ ಮಾವನ್ ರೂಮ್ ಕ್ಲೀನ್ ಮಾಡೋಣ. ಆಗ್ಬೋದು. ನಾನು ಅಂಜು ರೂಮ್ನ ಅಂಜು ರೂಮ್ನ ಕ್ಲೀನ್ ಮಾಡಿ ಏನ್ ಪ್ರಯೋಜನ? ಆ ರೂಮಲ್ಲಿ ಇರೋದಕ್ಕೆ ಅವಳಿಲ್ಲಿ ಇರ್ಬೇಕಲ್ಲ. ಅವಳು ಮತ್ತೆ ಯಾವಾಗ ಬಂದು ನಮ್ಮೆಲ್ರ ಜೊತೆ ಇರೋ ಹಾಗಾಗುತ್ತೋ. ನಾನು ಶ್ರವಣ್ ರೂಮ್ ಕ್ಲೀನ್ ಮಾಡ್ತೀನಿ. ನಾನು ಅಜಿತ್ ಮತ್ತೆ ಭೂಮಿ ರೂಮ್ ಕ್ಲೀನ್ ಮಾಡ್ತೀನಿ. ಸರಿ ಮನಸ್ವಿನಿ, ನಾವಿಬ್ರು ಸೇರ್ಕೊಂಡು ಅಜಿತ್ ಮತ್ತೆ ನಚ್ಚಿ ರೂಮ್ನ ಕ್ಲೀನ್ ಮಾಡೋಣ. ಮಾ ಬೇಡ. ಯಾಕೋ? ಅಂದ್ರೆ ಆಲ್ರೆಡಿ ರೂಮ್ ಕ್ಲೀನ್ ಆಗಿದೆ.
ನೀವು ತಿರ್ಗಾ ಕ್ಲೀನ್ ಮಾಡಿದ್ರೆ ಸೆನ್ಸೇ ಫೀಲ್ ಆಗಲ್ಲ. ಸಾಹೇಬ್ರೆ, ಹಾ. ಅತ್ತೆ ಹೇಳಿಲ್ವಾ ಈ ರೀತಿ ಒಂದೊಂದ್ ರೂಮ್ ಕ್ಲೀನ್ ಮಾಡಿದ್ರೆ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ? ಮಾಡ್ಲಿ ಬಿಡಿ. ನಾವೇನ್ ಇವಾಗ ಸಪ್ರೇಟ್ ಹಂಗ್ ಮಲ್ಕೋತಿಲ್ವಲ್ಲ? ಹಾ ಕರೆಕ್ಟ್. ಮಂಚದ ರೈಟ್ ಸೈಡ್ ಮೂಲೆಯಲ್ಲಿ ಸ್ವಲ್ಪ ಗಲೀಜ್ ಹಂಗಂಗೆ ಇದೆ. ಭೂಮಿ ನನಗೆ ಇವಾಗ ನೆನ್ಪು ಮಾಡಿದ್ರು. ಅಶ್ವಿನಿ, ಒಂಚೂರು ನೀಟಾಗಿ ಉಜ್ಜಿ ತೊಳೆದು ಪಳ ಅನ್ನಂಗೆ ಮಾಡ್ಬಿಡು. ಚಿರ, ನಾವ್ ನಮ್ ಕೆಲ್ಸ ನೋಡ್ಕೋಣ ಬಾಮ್ಮ. ಒಳ್ಳೆ ಹುಡುಗ. ಪಲ್ಲವಿ, ನೀನ್ ಅಡ್ಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊ. ರೀ, ಎದ್ದು ನೀವು ಏನಾದ್ರು ಕೆಲಸ ಮಾಡಿ. ಕ್ಲೀನ್ ಮಾಡ್ತೀನಿ. ನಿಮ್ ರೂಮ್ ಕ್ಲೀನ್ ಮಾಡೋ ನೆಪದಲ್ಲಿ ಇವತ್ತು ನಿಮ್ ಮದ್ವೆ ನಿಜಾನ ಅಥವಾ ಡೂಪ್ಲಿಕೇಟಾ ಅಂತ ಪ್ರೂವ್ ಮಾಡೋದಕ್ಕೆ ಏನಾದ್ರೂ ಒಂದು ಎವಿಡೆನ್ಸ್ ಹುಡುಕ್ತೀನಿ. ನೋಡ್ತಾ ಇರು. ಪಳ ಹೊಳಿತಾ ಇದೆ. ಭೂಮಿ, ನನ್ ಕೆಲ್ಸ ಮುಗೀತು, ನೀನ್ ಶುರು. ಅವನಿವನೇನಾದ್ರು ಅಷ್ಟ ಕುಂಕುಮ ಎಲ್ಲ ಹಚ್ತೀನಿ. ಏಯ್, ಹತ್ತಿರೋದು 1.5 ಅಡಿ ಸ್ಟೂಲ್ ಮೇಲೆ. ನೀನ್ 1,500 ಅಡಿ ಮೇಲಿರುವಂತ ಐಫಿಲ್ ಟವರ್ ಹತ್ತೋ ರೇಂಜ್ ಆಕ್ಟಿಂಗ್ ಮಾಡ್ತಿದ್ಯಾ? ಮದುವೆ ಹೇಳಿ. ನಿಂತ್ಬಿಟ್ರೆ ಪೂಜೆ ಕರೆಕ್ಟ್ ಆಗಿ ಸ್ಟೂಲ್ ಮೇಲೆ ನಿಂತ್ಕೊಳಕ್ಕೆ ಆಗ್ತಿಲ್ಲ, ನಿಂತ್ಕೊಂಡು ಪೂಜೆ ಬೇರೆ ಮಾಡ್ತೀನಿ. ಇಳಿ ಈಗ. ಏನ್ ಇಡ್ಕ ನೀವು ಪೂಜೆ ಮಾಡ್ತೀರಾ ಅರ್ಶನ ಕುಂಕುಮ ಹಚ್ಚಿ? ಓ ಅಲ್ಲ, ನಂಗೆ ಒಂದು ಅರ್ಥ ಆಗಲ್ಲ. ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಗಂಡು ಪುರೋಹಿತರು, ಮನೇಲೆಲ್ಲ ಹೋಮ ಹವನ ಎಲ್ಲ ಮಾಡೋದು ಗಂಡು ಶಾಸ್ತ್ರಿಗಳು. ಇಲ್ಲಿ ಒಬ್ಬ ಗಂಡ್ಸಾಗಿ ಗೀಸರ್ಗೆ ಪೂಜೆ ಮಾಡಿದ್ರೆ ನೀವು ಪೂಜೆ ಮಾಡ್ತೀರಾ ಅಂತೆ? ಬೇಡ. ಐಮ್ ಸೋ ಸಾರಿ, ಬೇಕು ಅಂತ ಬೆಳೆಸಿದಲ್ಲ. ಗೀಸರ್ ಅಮ್ಮಂಗೆ ಪೂಜೆ ಮಾಡ್ಬೇಕಾದ್ರೆ ಕುಂಕುಮ ಇಡಕ್ ಹೋದ್ನಲ್ಲ, ಗೊತ್ತಿಲ್ಲದೆ ಸ್ಲಿಪ್ ಆಗಿ ಕುಂಕುಮ ಹಣೆ ಮೇಲೆ ಬಿದ್ದೋಗಿದೆ. 1 ನಿಮಿಷ ಬಿಡಿ ಸಾಹೇಬ್ರೆ, ಹಬ್ಬದ ದಿವ್ಸ ನೀವೇ ನನ್ನ ಹಣೆ ಮೇಲೆ ಕುಂಕುಮ ಚೆಲ್ಲಿದ್ದೀರಾ. ಅದನ್ನ ನೀವೇ ಹಳಿಸಿದ್ರೆ ಶ್ರೇಯಸ್ ಅಲ್ಲ. ಬೇಡ. ನಾನ್ ಒಳ್ಳೆ ನಿಜವಾದ ಗಂಡನ್ ತರ ಹೇಳ್ತಿದ್ಯಲ್ಲ. ಸಾಹೇಬ್ರೆ ಸಾಕು, ನೀವ್ ನನ್ ನಿಜವಾದ ಗಂಡ ಅಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ನಿಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದ್ವೆ ಅಂತ. ಅದನ್ನ ಪದೇ ಪದೇ ಹೇಳಿ ನೆನಪಿಸುವ ಅವಶ್ಯಕತೆ ಇಲ್ಲ. ಒಪ್ಪಂದದ ಮದ್ವೆ ಮಾಡ್ತಿರೋದು ನಾನಲ್ಲ, ನೀವು. ಲೆಕ್ಕ ಯಾಕೆ ಬರೀತೀಯ ಅಂತ ಮೆಲೋ ಡ್ರಾಮಾ ಬೇರೆ ಮಾಡ್ತೀರಾ. ಬಿಡಿ, ಸುಮ್ನೆ ಯಾಕೆ ಬೇಜಾರು? ಹೇಗಿದ್ರು ಅತ್ತೆ ಮತ್ತೆ ಅಶ್ವಿನಿ ಇಬ್ರು ನಮ್ ರೂಮ್ ಕ್ಲೀನ್ ಮಾಡ್ತಿದ್ದಾರೆ. ನಾನೇ ಹೋಗಿ ನಮ್ಮಿಬ್ರು ಒಪ್ಪಂದದ ಅಗ್ರಿಮೆಂಟ್ ಪೇಪರ್ನ ಹೋಗಿ ತೋರಿಸ್ಬಿಡ್ತೀನಿ. ಸಾಹೇಬ್ರೆ, ಭೂಮಿ ಓಡು. ಶ್ರವಣ, ಬರ್ತೀನಿ ಅಂತ ಹೇಳಿ ಯಾಕೋ ಬರ್ಲಿಲ್ಲ? ನಿನ್ನ ಮಗ ನನ್ನ ಕಣ್ಮುಂದೆ ಬಂದಾಗ್ಲಿಲ್ಲ, ಅವನ್ ಕಾರಣಕ್ಕೆ ಅಮ್ಮ ನನ್ ಹೊಡೆದಿದ್ದು ನೆನಪಾಗತ್ತ. ನಾನು ಎಲ್ಲಿಗೂ ಬರಲ್ಲ. ಹೇ ಶ್ರವಣ, ನನ್ನಿಂದ ದೊಡ್ಡ ತಪ್ಪಾಗೋಗ್ಬಿಡ್ತು. ಆದ್ರೆ ಇನ್ ಮುಂದೆ ಈ ಮನೇಲಿ ಏನೇ ಆದ್ರೂ ತಡೆಯೋದಕ್ಕೆ ನಾನಿರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.